ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೋಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಆಯುಷು. ಸೊ ನನ್ನ ಬರ್ಡೇಗೆ ಶಾಪಿಂಗ್ ಮಾಡ್ತಾನೆ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಕಂಪ್ಲೀಟ್ಲಿ ಬ್ಯುಸಿ ಆಗಿದ್ದೀನಿ ಶಾಪಿಂಗಲ್ಲಿ. ಸೊ ಆ್ಯಕ್ಚುಲಿ ಬೆಳಗ್ಗೆ ಹೋಗ್ಬಿಟ್ಟು ಡ್ರೆಸ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇವಾಗ ಈವ್ನಿಂಗ್ ಹೋಗ್ಬಿಟ್ಟು ನನಗೆ ಲಿಪ್ಸ್ಟಿಕ್ಸ್ ಬೇಕಾಗಿತ್ತು, ಅದ್ರ ಜೊತೆ ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಫಸ್ಟ್ ಇವಾಗ ಈವ್ನಿಂಗ್ ಹೋಗ್ಬಿಟ್ಟು ನಾನು ಏನೇನೆಲ್ಲ ತೊಗೊಂಡು ಬಂದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೋಡೋದಕ್ಕಿಂತ ಮುಂಚೆ ನಾನು ಎಲ್ಲಿಗೆ ಹೋಗಿದ್ದೆ ಶಾಪಿಂಗ್ಗೆ ಅಂತ ನೋಡ್ಕೊಳ್ಳೋಣ. ನಾನು ಹೋಗಿದ್ದು ಫೋರಮ್ ಮಾಲ್ಗೆ. ಸೊ ಇದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆನೂ ಕ್ರಿಸ್ಮಸ್ ವೈಬ್ಸೇ ಇರುತ್ತೆ. ಕ್ರಿಸ್ಮಸ್ ಟ್ರೀಟ್ ಇರ್ತಾರೆ ಎಲ್ಲ ಶಾಪಲ್ಲೂ. ಸೊ ಒಂಥರ ಸೆಲೆಬ್ರೇಷನ್ ವೈಬ್ಸ್ ಚೆನ್ನಾಗಿರುತ್ತೆ. ನನ್ನ ಬರ್ಡೇನೂ ಕೂಡ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ನಾನು ಯಾವಾಗಲೇ ಶಾಪಿಂಗ್ ಹೋಗಲಿ ಒಂಥರ ಖುಷಿ ಆಗುತ್ತೆ. ಸೊ ಕ್ರಿಸ್ಮಸ್ ವೈಬ್ಸ್ ಇರುತ್ತೆ, ಅದಾದಮೇಲೆ ನ್ಯೂ ಇಯರ್ ಇರುತ್ತೆ. ಅಂದರೆ ಕಂಪ್ಲೀಟ್ಲಿ ಡಿಸೆಂಬರ್ ಲಾಸ್ಟ್ 2 ವೀಕ್ಸು ಸೆಲೆಬ್ರೇಷನ್ ವೈಬ್ಸಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ನಾನಿಲ್ಲಿ ಆ್ಯಕ್ಚುಲಿ ಲೈಫ್ ಸ್ಟೈಲಲ್ಲಿ ಲಿಪ್ಸ್ಟಿಕ್ಸ್ಗಳನ್ನ ಟ್ರಯಲ್ ಮಾಡ್ತಾ ಇರೋದು. ಈವ್ನಿಂಗ್ ನನ್ನ ಅಕ್ಕ ಜೊತೆ ಹೋಗಿದ್ದೆ ಶಾಪಿಂಗ್ಗೆ. ಮಾರ್ನಿಂಗ್ ವಿವಿ ಜೊತೆ ಹೋಗಿದ್ದೆ. ಮಾರ್ನಿಂಗ್ ಜುಡಿಯೋಗೆ ಹೋಗಿದ್ದೆ ಶಾಪಿಂಗ್ ಮಾಡೋದಕ್ಕೆ ಅಂತ. ಲಾಸ್ಟಲ್ಲಿ ಮಿನಿಸೋಗಿ ಹೋಗಿ ಒಂದಷ್ಟು ಐಟಮ್ ಪರ್ಚೇಸ್ ಮಾಡಿದೆ. ಇವಾಗ ನೋಡೋಣ ಏನೇನು ಪರ್ಚೇಸ್ ಮಾಡ್ಕೊಬಂದೆ ಅಂತ. ನಾನು ಆ್ಯಕ್ಚುಲಿ ಈ ಬ್ಯಾಗ್ ತೊಗೊಂಡೆ. ಈ ಬ್ಯಾಗ್ ನನಗೆ ತುಂಬ ಕ್ಯೂಟಾಗಿ ಅನ್ನಿಸ್ತು, ಡಿಫ್ರೆಂಟಾಗೂ ಇತ್ತು. ಕಲರ್ ಮತ್ತು ನಂಗೆ ಸಖತ್ ಇಷ್ಟ ಆಯಿತು. ಸೊ ಈ ಬ್ಯಾಗ್ ತೊಗೊಂಡಿದ್ದು ನಾನು ಮಿನಿಸೋದಲ್ಲಿ. ಈ ಬ್ಯಾಗ್ ಬಂದ್ಬಿಟ್ಟು 650 ರುಪೀಸ್. ಚೆನ್ನಾಗಿದೆ. 1 ಜಿಪ್ ಇದೆ. ಲೈಕ್ ಒನ್ ಡೇ ಎಲ್ಲಾದರೂ ಪಾರ್ಟಿಗೆ ಎಲ್ಲಾದರೂ ಹೋಗಬೇಕಾದ್ರೆ ಜಸ್ಟ್ ಒಂದು ಫೋನ್ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಇದ್ರ ಜೊತೆನೆ ನಾನು ಈ ವಾಲೆಟ್ ತಗೊಂಡೆ. ಪುಟ್ಟದಾಗಿದೆ, ತುಂಬ ಕ್ಯೂಟ್ ಆಗಿದೆ. ಕಲರ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಇದು ನಾನು ಏನಕ್ಕೆ ತೊಗೊಂಡಿದ್ದು ಅಂದರೆ ಆ್ಯಕ್ಚುಲಿ ಕಾರ್ಡ್ಸ್ ಇಡಬೇಕು ಅಂತಲೇ ತೊಗೊಂಡಿದ್ದು. ನನ್ನ ಹತ್ರ ಇರೋ ಕಾರ್ಡ್ಸ್ನೆಲ್ಲ ನಾನು ಕರೆಕ್ಟಾಗಿ ಇಟ್ಕೋತಾ ಇರಲಿಲ್ಲ. ಸೊ ಆರ್ಗನೈಸ್ಡಾಗಿ ಇಡೋಣ ಆ ಕಾರ್ಡ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಈ ವಾಲೆಟ್ ತೊಗೊಂಡಿರೋದು. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮಿನಿಸೋದಲ್ಲೇ. ಈ ಬ್ಯಾಗು ಕೂಡ ಮಿನಿಸೋ, ಈ ಲೈಕ್ ಈ ವಾಲೆಟ್ ಕೂಡ ಮಿನಿಸೋದಲ್ಲೇ ಪರ್ಚೇಸ್ ಮಾಡಿದ್ದು. ಮತ್ತು ನಾನು ಮೇಯ್ನಾಗಿ ಹೋಗಿದ್ದು ಇವತ್ತು ಶಾಪಿಂಗಿಗೆ ಈವ್ನಿಂಗು ಲಿಪ್ಸ್ಟಿಕ್ ತೊಗೋಬೇಕಂತ ಡಿಫ್ರೆಂಟ್ ಶೇಡ್ಸ್ದು 2 ಲಿಪ್ಸ್ಟಿಕ್ನ ಪರ್ಚೇಸ್ ಮಾಡಿದೆ. ಫೇಸಸ್ ಕೆನಡಾದವ್ರದ್ದು. ಆ್ಯಕ್ಚುಲಿ ನನಗೆ ಲಿಪ್ಸ್ಟಿಕ್ಕಲ್ಲಿ ಫೇಸಸ್ ಕೆನಡಾನೇ ತುಂಬ ಇಷ್ಟ ಆಗೋದು. ಅಂದರೆ ಅದು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ನನಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ಫೇಸಸ್ ಕೆನಡಾ ಲಿಪ್ಸ್ಟಿಕ್ಸು. ಬೇರೆನೂ ಯೂಸ್ ಮಾಡ್ತೀನಿ, ಶುಗರ್ದು ಮತ್ತು ಮೆಬಿಲಿಯನ್ದು. ಬಟ್ ನನಗೆ ಎಲ್ಲ ಬ್ರ್ಯಾಂಡ್ಗಿಂತನೂ ನಂಗೆ ಫೇಸಸ್ ಕೆನಡಾ ಲಿಪ್ಸ್ಟಿಕ್ಸು ಸಖತ್ ಇಷ್ಟ ಆಗುತ್ತೆ. ಈ 2 ಶೇಡ್ಸು. ಇದು ಆ್ಯಕ್ಚುಲಿ ಬ್ರೌನಿಶ್, ಅಂದರೆ ಈ ಬ್ರಿಕ್ ಬರುತ್ತಲ್ಲ, ಬ್ರಿಕ್ ಕಲರ್ ಲಿಪ್ಸ್ಟಿಕ್. ಇದು ನನಗೆ ಸಖತ್ ಇಷ್ಟ ಆಯಿತು. ಡಿಫ್ರೆಂಟಾಗಿದೆ ಶೇಡು. ಇದು ಆ್ಯಕ್ಚುಲಿ ಪಿಂಕ್ ಬರುತ್ತೆ. ಅಂದರೆ ಪಿಂಕ್ ಅಂದರೆ ವೈನ್ ಕಲರ್ ಬರುತ್ತೆ, ವೈನ್ ಮಿಕ್ಸ್ ಪಿಂಕ್ ಥರ ಇದೆ ಇದು. ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನಾನು ಹಚ್ಚಿರೋ ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ಇದೇ ಆ ಲಿಪ್ಸ್ಟಿಕ್ಕು. ಅಲ್ಲಿ ಆ್ಯಕ್ಚುಲಿ ಟ್ರಯಲ್ ಮಾಡಿಸ್ತಾರಲ್ಲ, ಅಲ್ಲಿ ಆವಾಗ ಟ್ರಯಲ್ ಮಾಡಿದ್ದಂಥ ಲಿಪ್ಸ್ಟಿಕ್ ಇದು. ನಿಮ್ಗೆ ಯಾರಿಗಾದರೂ ಈ ಶೇಡ್ಸ್ ಲಿಪ್ಸ್ಟಿಕ್ ಬೇಕಂತಂದರೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನ ಹಾಕ್ತೀನಿ. ಸೊ purple.com ಇಲ್ಲ ಅಮೆಝಾನಲ್ಲಿ ಅವೈಲಬಲ್ ಇರುತ್ತೆ. ಯೂಶಲಿ ಫೇಸಸ್ ಕೆನಡಾ ಲಿಪ್ಸ್ಟಿಕ್ ಅವೈಲಬಲ್ ಇರುತ್ತೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ಮತ್ತು ನಾನು ಇದೊಂದು ಗಾಗಲ್ ತೊಗೊಂಡೆ. ಈ ಗಾಗಲ್ ಅಂತೂ ತುಂಬ ಕ್ಯೂಟಾಗಿದೆ. ಆ್ಯಕ್ಚುಲಿ ಈ ಗಾಗಲ್ ತೊಗೊಂಡಿದ್ದ ಉದ್ದೇಶನೇ ಜಾಸ್ತಿ ಕ್ಯೂಟಾಗಿದೆ ಅಂತ ಹೇಳಿ. ಮತ್ತು ನನಗೆ ಈ ಫ್ರೇಮ್ ಎಲ್ಲ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಕಲರಲ್ಲಿದೆ ಈ ಫ್ರೇಮು. ನಾನು ಇದು ಪರ್ಚೇಸ್ ಮಾಡಿದ್ದು ಕೂಡ ಮಿನಿಸೋದಲ್ಲಿ. ಈ 2 ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ಒಂದು ಲಿಪ್ಸ್ಟಿಕ್ಕು 850 20% ಆಫರ್ ಇತ್ತು. ಅಂದರೆ ಇದಕ್ಕೆ 10%, ಇದಕ್ಕೆ 10%, ಟೋಟಲ್ 20% ಸಿಕ್ಕಿದ್ದು. ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ನಾನಿದು. ನಾನು ಈ ಹೆಡ್ ಮಸಾಜ್ ತೊಗೊಂಡೆ. ಇದು ಮಿನಿಸೋದಲ್ಲಿ ಪರ್ಚೇಸ್ ಮಾಡಿದ್ದು. ಡಿಫ್ರೆಂಟ್ ಆಗಿತ್ತು. ಜಸ್ಟ್ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಏನಿದು ಅಂತ ನೋಡಿದಾಗ ಹೆಡ್ ಮಸಾಜ್ ಅಂತ ಇತ್ತು. ಇಲ್ಲಿ ಹೋದೆ, ಇಲ್ಲಿ ಬರ್ತಿದ್ರು ಹೆಡ್ ಮಸಾಜ್ ಅಂತ. ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಜಸ್ಟ್ ಈ ಥರ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೆಡ್ ಮಸಾಜ್ ಮಾಡೋಣ ಮನೆಯಲ್ಲಿ ಅಂತ ಹೇಳಿ ತೊಗೊಂಡೆ. ಯೂಶಲಿ ನನಗೆ ಯಾವಾಗಾದ್ರೂ ಸ್ಟ್ರೆಸ್ ಆಯಿತು ಅಂತಂದರೆ ಹೆಡ್ ಮಸಾಜ್ ಮಾಡಿಸೋದಕ್ಕೆ ಸಲೂನ್ಗೆ ಹೋಗ್ತೀನಿ. ಮನೆಯಲ್ಲಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಈ ಹೆಡ್ ಮಸಾಜ್ ತೊಗೊಂಡಿದ್ದೀನಿ. ಇದೇನಾದ್ರು ನಾನು ಯೂಸ್ ಮಾಡ್ತಾ ನಂಗೆ ತುಂಬ ಚೆನ್ನಾಗಿದೆ ಅಂತ ಅಂದರೆ ನಿಮಗೂ ಕೂಡ ನಾನು ರಿವ್ಯೂನ ಶೇರ್ ಮಾಡ್ತೀನಿ. ಚೆನ್ನಾಗಿದೆಯಾ ಇಲ್ವಾ ಅಂತ. ಆಸ್ ಆಫ್ ನಾವು ನನಗೆ ಇದು ಇಷ್ಟ ಆಗಿದೆ. ಏನಕ್ಕೆ ಅಂದರೆ ಅಲ್ಲೇ ಒಂದ್ಸಲ ಟ್ರಯಲ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ದು. ನೀವೇ ಇಲ್ಲಿ ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಇಲ್ಲಿರೋದೆಲ್ಲ ಇದು ಬೀಟ್ಸ್ ಥರ ಇದೆ, ಸ್ಟೀಲ್ ಬೀಟ್ಸ್ ಥರ. ಅದು ರೊಟೇಟ್ ಆಗ್ತಾ ಹೋಗುತ್ತೆ ನೀವು ಮಸಾಜ್ ಮಾಡಬೇಕಾದ್ರೆ. ನನಗಂತೂ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ.
ಇವತ್ತು ನಾನು ಮಾಡಿರೋ ಶಾಪಿಂಗಲ್ಲಿ ನಿಮ್ಗೆ ಏನು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇವಾಗ ಹೋಗ್ಬಿಟ್ಟು ನಾನು ಬೆಳಗ್ಗೆ ಯಾವ್ಯಾವ ಡ್ರೆಸ್ಸು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ನೋಡ್ಕೊಂಬನ್ನಿ ಕ್ವಿಕ್ಕಾಗಿ. ಬನ್ನಿ ನೋಡೋಣ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಸೊ ಇದೊಂದು ಟಾಪು ವೆಲ್ವೆಟ್ ಬಟ್ಟೆನಲ್ಲಿದೆ ಟಾಪು, ಮತ್ತು ಇದು ರೇಟ್ ಬಂದ್ಬಿಟ್ಟು 600. ಹಾಕಿದಾಗ ಡಿಫ್ರೆಂಟಾಗಿ ಅನ್ನಿಸ್ತು. ಮತ್ತು ಇಲ್ಲಿ ಲೂಸು ಟೈಟ್ ಬೇಕಂತಂದರೆ ಲೈಕ್ ಥ್ರೆಡ್ ಇದೆ, ನಾವು ಫಿಟ್ ಮಾಡ್ಕೋಬೋದು ನಮಗೆ ಯಾವ ಸೈಜಲ್ಲಿ ಬೇಕಂತ. ಲೂಸಾಗಿ ಹಾಕಬೇಕು ಅಂದ್ರೂ ಇಲ್ಲ ಫುಲ್ ಟೈಟಾಗಿ ಹಾಕಬೇಕು ಅಂದ್ರೂ ಕೂಡ ಫಿಟ್ ಮಾಡ್ಕೋಬೋದು. ಹಾಕಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತು. ಮತ್ತು ಪ್ರೈಸ್ ಬಂದ್ಬಿಟ್ಟು 600. ಆಮೇಲೆ ನಾನು ಒಂದು ಕಾರ್ಡ್ ಸೆಟ್ ತೊಗೋಬೇಕಂತ ಇದ್ದೆ. ಆ್ಯಕ್ಚುಲಿ ನನ್ನ ಹತ್ರ ಇದೆ ಕಾರ್ಡ್ ಸೆಟ್, ಬಟ್ ಈ ಮಟೀರಿಯಲಲ್ಲಿ ಇರಲಿಲ್ಲ ನನ್ನ ಹತ್ರ. ಸೊ ಎಲ್ಲಾದರೂ ಟ್ರಿಪ್ ಹೋದಾಗ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಕಾರ್ಡ್ ಸೆಟ್ಟು ಪರ್ಚೇಸ್ ಮಾಡಿದ್ದು. ಇದು ಪ್ಯಾಂಟು, ಇದು ಟಾಪು. ಆ್ಯಕ್ಚುಲಿ ಜುಡಿಯೋದಲ್ಲಿ ಕಾರ್ಡ್ ಸೆಟ್ಟು ಒಟ್ಟಿಗೆ ಇಟ್ಟಿರಲ್ಲ, ಟಾಪ್ಸ್ ಸೆಪ್ರೇಟ್ ಇರುತ್ತೆ, ಪ್ಯಾಂಟ್ ಸೆಪ್ರೇಟ್ ಇರುತ್ತೆ, ನೀವು ಮ್ಯಾಚ್ ಮಾಡ್ಕೊಂಡು ತೊಗೋಬೋದು. ಸೊ ಪ್ಯಾಂಟನ್ನು ಕೂಡ 600 ಮತ್ತು ಟಾಪು ಕೂಡ 600 ತೊಗೊಂಡೆ. ಶೂಸ್ ನಂಗೆ ಇಷ್ಟ ಆಯಿತು ಇದು ಆ್ಯಕ್ಚುಲಿ. ಸೊ ಈ ಥರ ಶೂಸ್ ನನ್ನ ಹತ್ರ ಸ್ಪೋರ್ಟ್ಸ್ ಶೂಸ್ ಇದೆ, ಬಟ್ ಈ ಥರ ಲೈಕ್ ಇಷ್ಟು ಸೋಲ್ ಇಷ್ಟು ದಪ್ಪ ಇರೋ ಶೂಸ್ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತ ಹೇಳಿ ವಿ ಸಜೆಸ್ಟ್ ಮಾಡಿದ್ರು. ಅವ್ರಿಗೋಸ್ಕರ ಈ ಶೂಸ್ ತೊಗೊಂಡಿದ್ದೆ ನಾನು. ಶೂಸ್ ರೇಟ್ ಬಂದುಬಿಟ್ಟು 800. ನೆಕ್ಸ್ಟ್ ಇದು ಪ್ಯಾಂಟು. ಸೊ ಒಂಥರ ಡಿಫ್ರೆಂಟ್ ಆಗಿತ್ತು. ಲೈಕ್ ಇಲ್ಲಿ ಕೆಳಗಡೆ ನಿಮ್ಗೆ ಏನಾದರೂ ಟೈಟ್ ಮಾಡ್ಕೋಬೇಕಂದ್ರೆ ಫುಲ್ ಕರೆಕ್ಟಾಗಿ ಕೂರೋದಕ್ಕೆ ಆ್ಯಂಕಲ್ ಹತ್ರ ಟೈಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ, ಫಿಕ್ಸಿಂಗ್ ಮೆಕ್ಯಾನಿಸಮು. ಇಲ್ಲೆಲ್ಲ ಪಾಕೆಟ್ಸ್ ಎಲ್ಲ ಜಾಸ್ತಿ ಇರಲಿ. ಪ್ಯಾಂಟ್ ಇದು. ಸೊ ಈ ಪ್ಯಾಂಟ್ ರೇಟ್ ಬಂದ್ಬಿಟ್ಟು ಇದು 1000 ಆ್ಯಕ್ಚುಲಿ ಈ ಪ್ಯಾಂಟು. ಮತ್ತೆ ಇದೊಂದು ಟಾಪ್ ಪರ್ಚೇಸ್ ಮಾಡಿದ್ದು ಇವತ್ತು. ನನ್ನ ಹತ್ರ ಗ್ರೀನ್ ಕಲರ್ ಟಾಪ್ಸ್ ಯಾವುದು ಇರಲಿಲ್ಲ, ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಹಾಕಿದಾಗ. ಕ್ರಾಪ್ ಟಾಪ್ ಇದು ಆ್ಯಕ್ಚುಲಿ. ಇದು 500 ಟಾಪ್. ನೆಕ್ಸ್ಟು ನೈಲ್ ಪಾಲಿಶ್ ಎಲ್ಲ ನನ್ನ ಹತ್ರ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿತ್ತು. ಸೊ ಅದಕ್ಕೆ ಒಂದಷ್ಟು ನೈಲ್ ಪಾಲಿಶ್ ಎತ್ಕೊಂಡು ಬಂದೆ ಇವತ್ತು. ಸೊ ಇದು ನೇಲ್ ರಿಮೂವರು ಜುಡಿಯೋದಿಂದನೇ ಪರ್ಚೇಸ್ ಮಾಡಿದ್ದು. ಜುಡಿಯೋಗೆ ಹೋದ್ರೆ ನನಗೆ ಇನ್ನೊಂದು ಏನು ಖುಷಿ ಆಗುತ್ತೆ ಅಂದರೆ ಎಲ್ಲ ಐಟಮ್ಸು ಅಲ್ಲೇ ಸಿಕ್ಬಿಡತ್ತೆ, ಬೇರೆ ಕಡೆ ಎಲ್ಲೂ ಓಡಾಡೋ ಅವಶ್ಯಕತೆ ಇರಲ್ಲ. ಸೊ ಇದೆಲ್ಲ ನೇಲ್ ಪಾಲಿಶ್, ಇಷ್ಟು ಕಲರ್ ತೊಗೊಂಡು ಬಂದೆ ನೇಲ್ ಪಾಲಿಶ್. ಝೂಮ್ ಇನ್ ಮಾಡತ್ರ ಅಂದ್ಬಿಟ್ಟು. ನೇಲ್ ಪಾಲಿಶಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗಿರೋದು ಈ ಕಲರ್, ಆ್ಯಕ್ಚುಲಿ ನಂಗೆ ಜಾಸ್ತಿ ಇಷ್ಟ ಆಗಿದ್ದು. ಮತ್ತು ನಾನು ಎಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿದ್ದೀನಿ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ನೇಲ್ ಪಾಲಿಶ್ ಹಚ್ಕೊಂಡು ಹೋಗಿರಲಿಲ್ಲ, ಅದಕ್ಕೆ ಎಲ್ಲ ಕೈಗೂ ಅಂದರೆ ಎಲ್ಲ ಬೆಳಿಗೂ ಒಂದೊಂದು ಕಲರ್ ಹಚ್ಕೊಂಡು ಟ್ರೈ ಮಾಡಿ ಯಾವ್ದು ಚೆನ್ನಾಗಿ ಅನ್ನಿಸ್ತು ಅದು ತೊಗೊಂಡು ಬಂದಿರೋದು. ಮಾಡಿರೋ ಡ್ರೆಸ್ಸಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇವತ್ತೇನು ನಾನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಇದೆಲ್ಲ ವಿ ಸೆಲೆಕ್ಷನ್ಸು. ಯೂಶ್ವಲಿ ನಾನು ಶಾಪಿಂಗ್ ಹೋದರೆ ನಂಗೆ ಜಾಸ್ತಿ ವಿನೇ ಎಲ್ಲ ಸೆಲೆಕ್ಟ್ ಮಾಡಿಕೊಡೋದು. ಅವರು ಓಕೆ ಚೆನ್ನಾಗಿದೆ ಅಂದ್ರೇ ನಾನು ಪರ್ಚೇಸ್ ಮಾಡೋದು, ಇಲ್ಲ ನನಗೆ ಪರ್ಚೇಸ್ ಮಾಡಿದ್ರೂ ಒಂಥರ ಮೈಂಡಲ್ಲಿ ಅದಿರುತ್ತೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ. ಸೊ ನಾನು ಶಾಪಿಂಗ್ ಹೋಗ್ಬೇಕಾದ್ರೆ ಆಲ್ವೇಸ್ ವಿನ ಜೊತೆನೇ ಹೋಗೋದು, ಯಾಕೆಂದರೆ ಅವರು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಸಜೆಸ್ಟ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಮ್ಮಕ್ಕ ಆ್ಯಕ್ಚುಲಿ ಬೂಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಸೇರಿದರೆ. ಅವಳು ಟೈಲರಿಂಗ್ ಮಾಡ್ತಾಯಿದ್ಲು, ಅದು ಅವಳು ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿ ಬೂಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಸೇರಿದ್ದಾಳೆ. ಅಲ್ಲಿಂದ ಆ ಇನ್ಸ್ಟಿಟ್ಯೂಟಿಂದ ಒಂದಷ್ಟು ಬ್ಲೌಸ್ಗಳು ತೊಗೊಂಬಂದಿದ್ಲು. ಸೊ ಹಾಕ್ಕೊಂಡು ಟ್ರಯಲ್ ಮಾಡ್ತಾ ಇದ್ದೆ ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಆ್ಯಕ್ಚುಲಿ ಲೂಸ್ ಇತ್ತು, ಇನ್ನೊಂದು ಪ್ರಾಪರ್ ನನ್ನ ಸೈಜಿಗೆ ಇರಲಿಲ್ಲ. ಸೊ ಸ್ಟ್ಯಾಂಡರ್ಡ್ ಸೈಜಿಗೆ ಮಾಡಿರ್ತಾರಲ್ಲ, ಸೊ ಸ್ವಲ್ಪ ಲೂಸ್ ಇತ್ತು. ಸ್ವಲ್ಪ ಟೈಟ್ ಮಾಡಿಸಿದ್ರೆ ಕರೆಕ್ಟ್ ಫಿಟ್ ಆಗೋದು. ಜಸ್ಟ್ ಪ್ಯಾಟ್ರನ್ನೆಲ್ಲ ನೋಡೋದಕ್ಕೆ ಅಂತ ತೊಗೊಂಡು ಬಂದಿದ್ಲು. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ಬೆಂಗಳೂರು ಆಚೆ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಯಾವ ಪ್ಲೇಸು ಅಂತ ಹೇಳಿ ಕಾಯ್ತಾ ಇರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.